ದೇವಸ್ಥಾನದಿಂದ 100 ಮೆಟ್ಟಿಲ ಅಂತರದಲ್ಲೇ ನಮಗೆ ಈ ಗುಹಾಂತರ ದೇವಾಲಯ ಸಿಗುತ್ತೆ. ಗುಹೆ ಒಳಗಿರುವ ದೇವರ ದರ್ಶನ ಜೀವನದಲ್ಲೇ ಮರೆಯಲಾಗದ ಅನುಭವ. ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಆದಿಚುಂಚನಗಿರಿಗೆ ಹೆಂಗೆ ಬರಬೇಕು ಮತ್ತು ದೇವಸ್ಥಾನ ಒಳಗಡೆ ಎಲ್ಲ ಫುಲ್ ತೋರಿಸಿದ್ರಿ. ಈಗ ಬೆಟ್ಟದ ಮೇಲೆ ಇರುವಂಥ ಒಂದು ಗುಹಾಂತರ ದೇವಾಲಯ ತೋರಿಸ್ತೀನಿ ನಿಮಗೆ. ಮೆಟ್ಟಿಲ ಸ್ಟಾರ್ಟಿಂಗಲ್ಲೇ ನಮಗೆ ಗಣಪತಿ ಇರ್ತಾರೆ. ಗಣಪತಿ ದರ್ಶನ ಮಾಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಒಂದು ಗುಹೆ ಥರ ಕಾಣಿಸುತ್ತೆ ಚಿಕ್ಕದಾಗಿ. ನಾನು ಹೇಳಿದಂಥ ಗುಹೆ ಇದಲ್ಲ, ಇಲ್ಲಿ ಫೋಟೋಗಳಿಕ್ಕಿದ್ದಾರೆ, ಚಿಕ್ಕದಾಗಿ ಗುಹೆ ಥರ ಐತೆ. ಆದರೆ ನಾನು ಹೇಳಿದ ಗುಹೆ ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಾವು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ನಂದಿ ಸಿಗ್ತಾನೆ. ನಾವು ನಂದಿಗೆ ನಮಸ್ಕಾರ ಹಾಕ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಇನ್ನು ಸ್ವಲ್ಪ ಹಂಗೆ ಮೆಟ್ಲು ಹತ್ಕೊಂಡು ಮುಂದೆ ಬಂದ್ವಿ. ನಂದಿ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲೊಂದು ಚಿಕ್ಕದಾದ ದೇವಸ್ಥಾನ ಐತೆ. ಈ ದೇವಸ್ಥಾನ ಒಳಗಡೆ ಶಿವಲಿಂಗ ಇರುತ್ತೆ. ನಾವು ಇಲ್ಲಿ ನೋಡಿಕೊಂಡು ಇಲ್ಲಿಂದ ಒಂದು 10 ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ನಮಗೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಗುಹೆಗೆ ಹೋಗೋಕ್ಕೆ ದಾರಿ ಇರುತ್ತೆ. ಮೊದಲು ನಾವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ತದನಂತರ ನಾವು ಗುಹೆಗೆ ಹೋಗೋಣ. ಬನ್ನಿ, ಈಗ ದೇವರ ದರ್ಶನ ಮಾಡಿಕೊಂಡು ಬರೋಣ. ನೀವೇನಾದರೂ ಈ ಗುಹೆಗೆ ಹೋಗಬೇಕು ಅಂದರೆ ನೀವು ಈ ದೇವಸ್ಥಾನದ ಒಳಗಡೆಯಿಂದನೇ ಹೋಗಬೇಕು, ಆಚೆಯಿಂದ ಬರೋಕ್ಕಾಗಲ್ಲ. ಯಾಕೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ನಾನು ನಾವಿಲ್ಲಿ ದೇವರ ದರ್ಶನ ಮಾಡಿಕೊಂಡು ಬಲಗಡೆ ನಮಗೆ ಈ ಥರ ಒಂದು ಬಾಗಿಲಿರುತ್ತೆ. ಈ ಬಾಗಿಲಲ್ಲೇ ನಾವು ಆ ಗುಹೆಗೆ ಹೋಗಬೇಕಾಗುತ್ತೆ. ನೋಡಿ ಯಾವ ಥರ ಐತೆ ಇಲ್ಲಿ ಹೋಗೋ ದಾರಿ ಅಂತ. ಈ ಸಂಧಿಯಲ್ಲಿ ಹೋಗೋಕ್ಕಾಗ್ದಿರ ಜಾಸ್ತಿ ಜನ ಆ ಗುಹೆ ಹತ್ರನೇ ಹೋಗಲ್ಲ. ಸೊ ಹಂಗಾಗಿ ನಾನು ಈ ವಿಡಿಯೋನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬಿಡ್ತಾ ಇದ್ದೆ. ಇದು ಜಾಸ್ತಿ ಜನ ಹೋಗೋಕ್ಕಾಗಲ್ಲ ಅಂತಲೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಜಾಗ ಎಷ್ಟು ಸಣ್ಣದಾಗೈತೆ ಅಂತ. ಯಾರಾದರೂ ಸಣ್ಣಗ ಇದ್ದರೆ ಈಸಿಯಾಗಿ ಬರ್ಬೋದು, ಸ್ವಲ್ಪ ದಪ್ಪ ಇದ್ದರೆ ಬರೋಕ್ಕಾಗಲ್ಲ ಇಲ್ಲಿ. ನಾವು ದೇವಸ್ಥಾನದ ಹಿಂಭಾಗ ಬಂದರೆ ನಮಗೆ ಈ ಥರ ಮೆಟ್ಲು ಸಿಗ್ತವೆ. ಈ ಮೆಟ್ಲು ಹತ್ಕೊಂಡು ನಾವು ಸೀದಾ ಗುಹೆ ಹತ್ರ ಹೋಗ್ಬೋದು. ಏನಂದರೆ ನಮಗೆ ಮಧ್ಯದಲ್ಲಿ ಒಂದು ಗುಂಡೆ ಮೇಲೆ ಹಗ್ಗ ಹಿಡ್ಕೊಂಡು ಹತ್ತಬೇಕಾಗುತ್ತೆ. ಅದು ನಿಮಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ನಾನು ಮುಂದೆ ಗುಂಡು ಮೇಲೆ ಹತ್ತಬೇಕು ಅಂತ ಹೇಳಿದ್ನಲ್ಲ, ಅದು ಇದೇ ಪ್ಲೇಸೇ ನೋಡಿ. ಇಲ್ಲಿ ಹಗ್ಗ ಐತೆ. ಈ ಹಗ್ಗ ಹಿಡ್ಕೊಂಡು ಹತ್ತಬೇಕಾಗುತ್ತೆ. ಯಾರಾದರೂ ವಿಡಿಯೋ ಮಾಡೋರು ಇದ್ದಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ನಾನೇ ನೋಡಿ ಒಂದು ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿದೆ. ಬಟ್ ಈ ಥರ ಬಂದೈತೆ. ಇದೇ ನೋಡಿ ನಾನು ಹೇಳಿದಂಥ ಗುಹೆ. ಬನ್ನಿ ಈಗ ಹತ್ತಿರ ಹೋಗಿ ನೋಡೋಣ. ನಾವು ಈ ಕಲ್ಲುಗಳ ಮೇಲೆ ಹತ್ತಬೇಕಾದ್ರೆ ತುಂಬ ಹುಷಾರಾಗಿ ಹತ್ತಬೇಕಾಗುತ್ತೆ. ಯಾಕೆ ಅಂದರೆ ನನಗೆ ಈಗ ಒಂಚೂರು ಎಕ್ಸ್ಪೀರಿಯೆನ್ಸ್ ಆಯಿತು. ಕಾಲಲ್ಲಿ ಬೆವರು ಬಂದಿತ್ತು. ನಾನು ಏನೂ ಆಗಲ್ಲ ಅಂತ ಕಾಲಿಕ್ಕೆ ಹತ್ತಕ್ಕೆ ಹೋದೆ, ಜಾರು ಬಿಡ್ತು. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕಲ್ಲು ಮೇಲೆ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹತ್ತಿ. ಗುಹೆ ಔಟ್ಸೈಡು ನಮಗೆ ನೋಡೋಕ್ಕೆ ಈ ಥರ ಇರುತ್ತೆ. ಒಳಗಡೆ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಅನೇಕ ಸಾಧು ಸಂತರು ಋಷಿಗಳು ತಪಸ್ಸು ಮಾಡಿದಂಥ ಪುಣ್ಯ ಸ್ಥಳ ಈ ಗುಹೆ ಒಳಗಡೆ. ನೋಡಿ ಯಾವ ಥರ ಐತೆ ಗುಹೆ ಒಳಗಡೆ ಅಂತ. ಇಲ್ಲಿನ ದೇವರ ದರ್ಶನ ಮಾತ್ರ ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವ.
ಇನ್ನು ಈ ಗುಹೆ ಪಕ್ಕದಲ್ಲೇ ನಮಗೆ ಇನ್ನೂ ಒಂದು ಸಣ್ಣದಾದ ಗುಹೆ ಥರ ಐತೆ, ಅಲ್ಲಿ ಏನೈತೆ ಅಂತ ನೋಡೋಣ ಬನ್ನಿ. ಈ ಗುಹೆ ಒಳಗಡೆ ಏನೂ ಇಲ್ಲ, ಒಂದು ದೀಪ ಇಕ್ಕಿದ್ದಾರೆ ಅಷ್ಟೇ. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾವು ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ನಮಗೆ ಈ ಥರ ಮೆಟ್ಲಿರ್ತವೆ. ಈ ಮೆಟ್ಲಾಗಿ ಹೋದರೆ ನಾವು ಬೆಟ್ಟದ ತುದಿ ಗಂಟ ಹೋಗ್ಬೋದು. ನಾವು ಬಿಸಿಲು ಜಾಸ್ತಿ ಆಗಿರೋ ಕಾರಣ ಮೇಲೆ ಗಂಟ ಹೋಗಿಲ್ಲ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ.